ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸೌದಿ ಅರೇಬಿಯಾ ಬದಲಾಗ್ತಾ ಇದೆ. ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಸೌದಿಯ ನೈಜತೆ ಅರ್ಥ ಆಗ್ತಾ ಇದೆ. ಅಲ್ಲಿರೋ ತೈಲ ಮುಗಿದು ಹೋದರೆ ಗತಿ ಏನು ಅನ್ನೋದ್ರ ಬಗ್ಗೆ ಸಲ್ಮಾನ್ ಯೋಚಿಸ್ತಾ ಇದ್ದಾರೆ. ಹೀಗಾಗಿ ಆಲ್ಟರ್ನೇಟಿವ್ ಇನ್ಕಮ್ ಸೋರ್ಸ್ಗಳ ಬಗ್ಗೆ ಅಲ್ಲಿ ಗಮನ ಹರಿಸಲಾಗ್ತಾ ಇದೆ. ಈ ಕಾರಣದಿಂದಲೇ ಸೌದಿ ಅರೇಬಿಯಾ ತನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಹೋಗ್ತಾ ಇದೆ. ತನ್ನಲ್ಲಿನ ಒಂದಷ್ಟು ಕಾನೂನುಗಳನ್ನು ಬದಲಾಯಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಶುರು ಮಾಡಿದೆ. ಮಕ್ಕಳಿಗೆ ಮರಣದಂಡನೆಯನ್ನು ರದ್ದು ಮಾಡಿದೆ. ಅಲ್ಲ, ಇದು ಕೂಡ ಒಂದು ಬದಲಾವಣೆನಾ ಅಂತ ನಿಮ್ಗೆ ಅನ್ನಿಸಬಹುದು. ಆದರೆ ಮೊದಲು ಸೌದಿಯಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. ಅವರು ಒಬ್ಬೊಬ್ಬರೇ ಹೊರಗೆ ಓಡಾಡುವ ಹಾಗೂ ಇರಲಿಲ್ಲ. ತಾಲಿಬಾನ್ ಆಡಳಿತ ಇವತ್ತು ಮಹಿಳೆಯರ ವಿಷಯದಲ್ಲಿ ಹೇಗೆ ನಡ್ಕೊಳ್ತಾ ಇದೆಯೋ, ಸೌದಿ ಕೂಡ ಒಂದು ಕಾಲದಲ್ಲಿ ಹಾಗೇ ಇತ್ತು. ಎಷ್ಟೇ ಆಗಲಿ ವಹಾಬಿಸಮ್ ಅನ್ನೋ ಮಡಿವಂತ ಇಸ್ಲಾಮನ್ನ ಜಗತ್ತಿಗೆ ಕೊಟ್ಟವರು ಇದೇ ಅರಬರಲ್ವೇ. ಆದರೆ ಈಗ ಸೌದಿ ಕೂಡ ಬದಲಾಗ್ತಾ ಇದೆ. ಅವರು ಲಿಬರಲ್ ಆಗ್ತಾ ಇದ್ದಾರೆ. ಸೌದಿ ಅರೇಬಿಯಾಗೆ ನಾನಾ ದೇಶಗಳ ಜನ ಬರಬೇಕು, ಬಂದಲ್ಲಿ ಖರ್ಚು ಮಾಡಬೇಕು ಅಂತ ಶೇಖುಗಳು ಬಯಸ್ತಾ ಇದ್ದಾರೆ. ಪ್ರವಾಸಿಗರನ್ನು ಆಕರ್ಷಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸೌದಿ ಮಾಡ್ತಾ ಇದೆ. ಹಾಗೆ ಹೂಡಿಕೆಗಳು ಅಲ್ಲಿಗೆ ಹೆಚ್ಚು ಬರಲಿ ಅಂತ ಬಯಸ್ತಾ ಇದೆ. ಸೌದಿಗೆ ಬುದ್ಧಿವಂತರು, ಕೌಶಲ್ಯ ಇರುವ ಕಾರ್ಮಿಕರು ಬೇಕಿದ್ದಾರೆ. ತಂತ್ರಜ್ಞಾನ ಅಭಿವೃದ್ಧಿಯ ಕಡೆಗೆ ಸೌದಿ ಗಮನ ಹರಿಸ್ತಾ ಇದೆ. 2030 ವೇಳೆಗೆ ಅವರು ದೊಡ್ಡದೊಂದು ಗುರಿ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ತಮ್ಮ ಹಳೆಯ ಕಾನೂನುಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ಕೂಡ ಅಂಥದ್ದೇ ಒಂದು ದೊಡ್ಡ ಬದಲಾವಣೆಯಲ್ಲಾಗಿದೆ. ಅರಬ್ ದೇಶದಲ್ಲಿ ಕಾರ್ಮಿಕರ ಪಾಲಿಗೆ ನೇಣಿನ ಕುಣಿಕೆಯಂತಿದ್ದ ಕಫಾಲಾ ಸಿಸ್ಟಮ್ ಅನ್ನ ಸೌದಿ ರದ್ದು ಮಾಡ್ತಾ ಇದೆ. ಈ ಮೂಲಕ ಸೌದಿ ಅರೇಬಿಯಾದಲ್ಲಿ ಇನ್ನು ಮುಂದೆ ಕಾರ್ಮಿಕರನ್ನ ಗುಲಾಮರ ಥರ ನಡೆಸ್ಕೊಳ್ಳೋದಿಲ್ಲ. ಅವರಿಗೆ ಒಂದಷ್ಟು ಸ್ವಾತಂತ್ರ್ಯ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾದರೆ ಏನಿದು ಕಫಾಲಾ ಕಾನೂನು? ಇದನ್ನು ಜಾರಿಗೆ ತಂದಿದ್ಯಾಕೆ, ಈಗ ಅದನ್ನು ರದ್ದು ಮಾಡ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೌದಿ ಅರೇಬಿಯಾ ಮಧ್ಯಪ್ರಾಚ್ಯದಲ್ಲಿ ಅತಿದೊಡ್ಡ ಹಾಗೂ ಅತಿ ಹೆಚ್ಚು ತೈಲ ಸಂಪದ್ಭರಿತ ದೇಶ. ಹಾಗೆಯೇ ಜಗತ್ತಿನ ಶ್ರೀಮಂತ ದೇಶಗಳ ಪೈಕಿ ಸೌದಿ ಅರೇಬಿಯಾ ಕೂಡ ಒಂದು. ಇಂಥ ಸೌದಿ ಈಗ ಬಹಳಷ್ಟು ಬದಲಾಗ್ತಾ ಇದೆ. ಅದರಲ್ಲೂ ಅಲ್ಲಿನ ಅಧಿಕಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಕೈಗೆ ಬಂದ ಮೇಲೆ ಅಲ್ಲಿ ಸಾಕಷ್ಟು ಬದಲಾವಣೆಗಳು ನೋಡೋದಕ್ಕೆ ಸಿಗ್ತಾ ಇವೆ. ಸದ್ಯಕ್ಕೇನೋ ಸೌದಿಯಲ್ಲಿ ತೈಲ ಇದೆ, ಅದಕ್ಕೆ ಜಾಗತಿಕ ಬೇಡಿಕೆ ಕೂಡ ಇದೆ. ಹೀಗಾಗಿ ಅವರ ಆದಾಯಕ್ಕೆ ಯಾವ ಕೊರತೆಯೂ ಇಲ್ಲ. ಆದರೆ ಮುಂದೆ ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತೇನಲ್ಲ. ಬದಲಾವಣೆ ಅನ್ನೋದು ಜಗದ ನಿಯಮ. ಸೌದಿಯಲ್ಲಿ ತೈಲ ಎಲ್ಲ ಮುಗಿದು ಹೋಗದೇ ಇರಬಹುದು, ಆದರೆ ತೈಲ ಬಳಕೆ ಕಡಿಮೆ ಆಗಿ ಪರ್ಯಾಯ ಇಂಧನಗಳು ಹೆಚ್ಚಾಗಿ ತೈಲಕ್ಕೆ ಬೇಡಿಕೆನೇ ಕುಸಿದ್ರೆ ಆಗೇನು ಮಾಡೋದು? ಸೌದಿಯಂಥ ದೇಶಗಳಿಗೆ ಆಗ ಬೇರೆ ಆದಾಯದ ಮೂಲ ಏನಿರುತ್ತೆ? ಆದಾಯ ಕಡಿಮೆ ಆಗಿ ಜನಕ್ಕೆ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯಗಳೂ ಕಡಿಮೆ ಆಗಿ ಜನರೇ ತೆರಿಗೆ ಕಟ್ಟಬೇಕಾದ ಪರಿಸ್ಥಿತಿಯಲ್ಲಿ ಬಂದರೆ ರಾಜ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ಶುರುವಾಗುತ್ತವೆ. ಅಲ್ಲಿಗೆ ರಾಜ ಸೌದಿಯ ಮೇಲಿನ ಹಿಡಿತವನ್ನು ಕಳ್ಕೊತಾನೆ. ಹಾಗಾಗಬಾರ್ದು ಅಂದರೆ ಆದಾಯದ ಮೂಲಗಳು ಚೆನ್ನಾಗಿರಬೇಕು. ಸೊ ಸಲ್ಮಾನ್ ಈಗ ಬೇರೆ ಆದಾಯ ಮೂಲಗಳನ್ನು ಹುಡುಕೋ ಪ್ರಯತ್ನದಲ್ಲಿದ್ದಾರೆ. ಸೌದಿ ಹೊರದೇಶಗಳಲ್ಲಿ ಹೂಡಿಕೆಗಳನ್ನು ಮಾಡ್ತಾ ಇದೆ. ತನ್ನಲ್ಲಿನ ಪ್ರವಾಸಿ ಕೇಂದ್ರಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಸೌದಿಗೆ ಹೋಗೋದು ಅಂದರೆ ಬರೀ ಮೆಕ್ಕಾ ಮದೀನಾಗೆ ಹೋಗೋದು ಮಾತ್ರ ಅಲ್ಲ, ಮುಸ್ಲಿಮೇತರರು ಕೂಡ ಸೌದಿಗೆ ಹೋಗೋ ಹಾಗಾಗಬೇಕು. ಅವರು ಅಲ್ಲಿ ಹಣ ಖರ್ಚು ಮಾಡಬೇಕು, ಆದಾಯ ಸೌದಿಗೆ ಬರಬೇಕು. ಹೀಗಾಗಿ ಅಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ಗಳು ಹೆಚ್ಚಾಗ್ತಾ ಇವೆ. ಅಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜಾಗತಿಕ ಇನ್ವೆಸ್ಟ್ಮೆಂಟನ್ನು ಸೆಳೆಯೋದಕ್ಕೆ ನಿಯೋಮ್ ಪ್ರಾಜೆಕ್ಟನ್ನು ಸಿದ್ಧಪಡಿಸಲಾಗಿದೆ. ಅದರ ಜೊತೆ ಜೆದ್ದಾ ಟವರ್ ಅನ್ನೋ ಜಗತ್ತಿನ ಅತಿ ದೊಡ್ಡ ಕಟ್ಟಡದ ನಿರ್ಮಾಣ ಕೂಡ ಅಲ್ಲಿ ನಡೀತಾ ಇದೆ. ಜಗತ್ತಿನ ನಾನಾ ದೇಶಗಳ ಕಂಪನಿಗಳು ಸೌದಿಯಲ್ಲಿ ಕಚೇರಿ ತೆರೀಲಿ ಅಂತ ಸಲ್ಮಾನ್ ಬಯಸ್ತಾ ಇದ್ದಾರೆ. ಆದರೆ ಇದೆಲ್ಲ ಆಗೋದಕ್ಕಲ್ಲಿ ಅಡ್ಡಿಯಾಗಿ ಕಾಣ್ತಾ ಇರೋದು ಅಲ್ಲಿನ ಕಠಿಣ ಕಾನೂನುಗಳು. ಈ ಹಿಂದೆ ಸೌದಿಯಲ್ಲಿ ವ್ಯಾಪಾರ ಅಥವಾ ಬೇರೆ ಏನಾದರೂ ಹೂಡಿಕೆ ಮಾಡಬೇಕು ಅಂದರೆ ಅಲ್ಲಿನ ಸ್ಥಳೀಯ ಶೇಖ್ ಒಬ್ಬನ ಪಾಲುದಾರಿಕೆಯಲ್ಲಿ ಮಾಡಬೇಕಿತ್ತು. ಪೂರ್ಣ ಮಾಲೀಕತ್ವವನ್ನು ಬಂಡವಾಳ ಹೂಡಿಕೆದಾರರಿಗೆ ಅವರು ಕೊಡ್ತಾ ಇರಲಿಲ್ಲ. ಈಗ ಆ ಕಾನೂನುಗಳು ಬದಲಾಗಿವೆ. ಹೂಡಿಕೆಗೆ ಸಂಪೂರ್ಣ ಮಾಲೀಕತ್ವಕ್ಕೆ ಅವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೂ ಅಲ್ಲಿನ ಕೆಲ ಕಾನೂನುಗಳು ಕಾರ್ಮಿಕ ಸ್ನೇಹಿ ಅಂತ ಅನ್ನಿಸ್ತಾ ಇಲ್ಲ. ಗೆಳೆಯರೆ, ಅರಬ್ ದೇಶಗಳೊಂದು ಕಾಲಕ್ಕೆ ಗುಲಾಮರ ಖರೀದಿ ಮತ್ತು ಮಾರಾಟ ಮಾಡ್ತಾ ಇದ್ದ ದೇಶಗಳು. ಅಲ್ಲಿ ಇವತ್ತಿಗೂ ಕೂಡ ಕಾರ್ಮಿಕರನ್ನು ಮನುಷ್ಯರ ಥರ ನೋಡೋದು ತುಂಬಾ ಕಡಿಮೆ. ಅರಬ್ ದೇಶಗಳಿಗೆ ಕೆಲಸ ಹುಡುಕೊಂಡು ಹೋದ ಎಷ್ಟೋ ಮಂದಿ ಅಲ್ಲಿ ಮೋಸ ಹೋಗೋದಿದೆ. ಅಲ್ಲಿ ಪ್ರಾಣಿಗಳಿಗಿಂತ ಹೀನಾಯವಾಗಿ ಬದುಕಬೇಕಾದ ಸ್ಥಿತಿಯನ್ನು ಕಂಡಿದ್ದೂ ಇದೆ. ಆ ಬಗ್ಗೆ ಒಂದಷ್ಟು ಸಿನಿಮಾಗಳೂ ಬಂದಿವೆ. ಅಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅಲ್ಲಿನ ಕಾರ್ಮಿಕ ಕಾನೂನುಗಳೇ ಕಾರಣ. ಈಗ ಅಂಥ ಒಂದು ಕಾನೂನನ್ನು ಬದಲಾಯಿಸೋದಕ್ಕೆ ಸಲ್ಮಾನ್ ಮನಸ್ಸು ಮಾಡಿದ್ದಾರೆ. ಅದರ ಹೆಸರು ಕಫಾಲಾ. ಈ ಅರಬರಿದ್ದಾರೆ ನೋಡಿ, ಇವರಿಗೆ ಮೈ ಬಗ್ಗೋದಿಲ್ಲ. ತುಂಬ ಬುದ್ಧಿವಂತಿಕೆ ಕೂಡ ಅಲ್ಲಿನ ಜನರಲ್ಲೇನಿಲ್ಲ. ಆದರೆ ತೈಲದ ಹಣ ಬಂತು, ಕಾರ್ಮಿಕರ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಶುರುವಾಯಿತು. ಹೀಗಾಗಿ ಅವರು ತಮ್ಮ ದೇಶ ಕಟ್ಟೋದಕ್ಕೆ ಮತ್ತು ತಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಜಗತ್ತಿನ ನಾನಾ ದೇಶಗಳಿಂದ ಕಾರ್ಮಿಕರನ್ನು ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿದರು. ಒಳ್ಳೆ ಸಂಬಳ ಸಿಗುತ್ತೆ, ಅಲ್ಲಿ ಬದುಕು ಕಟ್ಕೋಬಹುದು ಅಂತ ಸಾಕಷ್ಟು ದೇಶಗಳ ಜನ ಅಲ್ಲಿಗೆ ಹೋದರು. ಹೀಗೆ ಬರುವ ಕಾರ್ಮಿಕರನ್ನು ಟ್ರೀಟ್ ಮಾಡೋದಕ್ಕೆ ಅಲ್ಲೊಂದು ಕಾನೂನನ್ನು ರೂಪಿಸಲಾಯಿತು. ಅದರ ಪ್ರಕಾರ
ಒಬ್ಬ ವ್ಯಕ್ತಿ ಸೌದಿ ಅರೇಬಿಯಾಗೋ, ಕತಾರ್ಗೋ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೋ, ಒಮನ್, ಕುವೈತ್, ಬಹರೇನ್ಗೋ ಹೋದರೆ ಅವನು ಯಾವ ಕಂಪನಿಯ ಜೊತೆ ಮೊದಲು ಒಪ್ಪಂದವನ್ನು ಮಾಡಿಕೊಳ್ತಾನೋ ಅವನ ಕಾಂಟ್ರಾಕ್ಟು ಕೊನೆಯಾಗೋವರೆಗೆ ಆ ಕಂಪನಿಯಲ್ಲೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಇದು ಕೋಆಪರೇಷನ್ ಕೌನ್ಸಿಲ್ ಆಫ್ ಅರಬ್ ಸ್ಟೇಟ್ಸ್ ಆಫ್ ಗಲ್ಫ್ನ ಸದಸ್ಯ ರಾಷ್ಟ್ರಗಳೆಲ್ಲ ಒಟ್ಟಿಗೆ ಜಾರಿಗೆ ತಂದ ಕಾನೂನಾಗಿತ್ತು. ಅಲ್ಲಿ ಕಾಂಟ್ರಾಕ್ಟ್ ಆದಮೇಲೆ ಅಥವಾ ಕಾರ್ಮಿಕರನ್ನು ಕರೆಸ್ಕೊಂಡ ಮೇಲೆ ಆ ಕಾರ್ಮಿಕನಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಅವನು ಸ್ಪಾನ್ಸರ್ ಮಾಡಿದ ಕಂಪನಿಯನ್ನು ಅಥವಾ ಅವನು ಮಾಡ್ತಾ ಇದ್ದ ಕೆಲಸವನ್ನು ಬದಲಾಯಿಸೋ ಹಾಗಿರಲಿಲ್ಲ. ಯಾವ ಕಂಪನಿಯ ಕೆಲಸಕ್ಕೆ ಅಂತ ಅವನು ಬಂದಿರ್ತಾನೋ ಅಲ್ಲಿ ಕೆಲಸ ಮಾಡಬೇಕು. ಅವನ ಕೆಲಸ ಬದಲಿಸಬೇಕು ಅಂದರೆ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋ ಮಾಲೀಕನ ಅನುಮತಿಯನ್ನು ಪಡ್ಕೋಬೇಕು. ಯಾರು ಕೊಡ್ತಾರೆ ಅನುಮತಿ? ಇನ್ನು ಅವನಿಗೆ ಏನೋ ಅರ್ಜೆಂಟ್ ಕೆಲಸ ಬಿತ್ತು, ಮತ್ತಾವುದೋ ಪ್ರಾಬ್ಲಮ್ ಆಯಿತು ಅಂತ ತಾಯ್ನಾಡಿಗೆ ವಾಪಸ್ಸು ಹೋಗೋದಕ್ಕೆ ಕೂಡ ಕೆಲಸ ಕೊಟ್ಟ ಕಂಪನಿ ಅನುಮತಿಯನ್ನು ಕೊಡಬೇಕು. ಹಾಗೆ ಕೊಟ್ಟರೆ ಮಾತ್ರ ಎಕ್ಸಿಟ್ ವೀಸಾ, ಇಲ್ಲದೇ ಇದ್ರೆ ಅದು ಕೂಡ ಇಲ್ಲ. ನೌಕರನ ಪಾಸ್ಪೋರ್ಟನ್ನು ಕಿತ್ಕೊಂಡೇ ಅವನನ್ನಲ್ಲಿ ಕೆಲಸಕ್ಕೆ ನೇಮಕ ಮಾಡ್ಕೋತಾರೆ. ಪಾಸ್ಪೋರ್ಟ್ ಇಲ್ಲ ಅಂದಮೇಲೆ ಅವನು ಇನ್ನೆಲ್ಲಿಗೆ ಹೋಗ್ತಾನೆ? ಸೊ ಅಲ್ಲಿ ಒಂದು ಬಾರಿ ಹೋದರೆ ಅವನ ಕಾಂಟ್ರಾಕ್ಟ್ ಮುಗಿಯುವವರೆಗೆ ಅವನಲ್ಲಿ ಲಾಕ್ ಆದ ಅಂತಲೇ ಅರ್ಥ. ಕೆಲ ಕಂಪನಿಗಳು ತಿಂಗಳುಗಳ ಕಾಲ ವೇತನ ಕೊಡದೆ ಸತಾಯಿಸಿದ್ದೂ ಉಂಟು. ಸಣ್ಣ ಸಣ್ಣ ಕೊಠಡಿಗಳಲ್ಲಿ, ಡಾರ್ಮೆಟ್ರಿಗಳಲ್ಲಿ 10 ಮಂದಿಯನ್ನು ದನಗಳ ಹಾಗೆ ಕೂಡಿ ಹಾಕೋ ಪದ್ಧತಿಯನ್ನು ಕೂಡ ಕೆಲ ಕಂಪನಿಗಳಲ್ಲಿ ಅಳವಡಿಸಿಕೊಂಡಿದ್ದು. ಅಲ್ಲಿ ಕಾರ್ಮಿಕರ ರಕ್ಷಣೆಗೆ ಯಾವ ಕಾನೂನುಗಳೂ ಇರಲಿಲ್ಲ. 50 ಡಿಗ್ರಿಯಷ್ಟು ಸುಡುವ ಬಿಸಿಲಲ್ಲಿ ಮೈ ಮುರಿದು ಕೆಲಸ ಮಾಡೋ ವ್ಯಕ್ತಿಗೆ ಸರಿಯಾಗಿ ಕುಡಿಯೋ ನೀರನ್ನು ಕೊಡೋದಕ್ಕೂ ಕಂಪನಿಗಳು ಸಿದ್ಧ ಇರ್ತಿರಲಿಲ್ಲ. ಕತಾರಲ್ಲಿ ಫುಟ್ಬಾಲ್ ಸ್ಟೇಡಿಯಮನ್ನು ಕಟ್ಟುವಾಗ ಇಂಥ ಸಾಕಷ್ಟು ಘಟನೆಗಳು ವರದಿಯಾದವು. ಅಲ್ಲೊಬ್ಬ ಕಾರ್ಮಿಕ ಸನ್ಸ್ಟ್ರೋಕ್ನಿಂದ ಮೃತಪಟ್ಟ. ಅಲ್ಲಿ ಪ್ರಶ್ನೆ ಮಾಡೋ ಹಾಗೇ ಇರಲಿಲ್ಲ. ಅಕಸ್ಮಾತ್ ಪ್ರಶ್ನೆ ಮಾಡಿದರೆ ಮಾಲೀಕ ಗೆಲ್ತಿದ್ನೇ ಹೊರತು ಕಾರ್ಮಿಕ ಅಲ್ಲ. ಹೀಗಾಗಿ ಅಲ್ಲಿನ ಅಮಾನವೀಯ ಕಾರ್ಮಿಕ ನೀತಿಗಳ ವಿರುದ್ಧ ಸಾಕಷ್ಟು ಜಾಗತಿಕ NGOಗಳು ದನಿ ಎತ್ತಿದ್ವು. ಆದರೂ ಅರಬರಿಗೆ ಕಾರ್ಮಿಕರ ಬಗ್ಗೆ ಕನಿಕರ ಏನು ಬಂದಿರಲಿಲ್ಲ. ಈ ಮಧ್ಯೆ ಒಂದು ದೇಶ ಸಣ್ಣಗೆ ಬದಲಾವಣೆಗಳ ಕಡೆಗೆ ಮುಖ ಮಾಡ್ತು. ಅದರ ಹೆಸರು ಬಹರೇನ್. ಕೆಳಗೆ ಬಹರೇನ್ ಸ್ವಲ್ಪ ಮೊದಲೇ ಒಂದಷ್ಟು ಮನುಷ್ಯತ್ವವನ್ನು ಬೆಳೆಸ್ಕೊಳ್ತು. ಆಗಸ್ಟ್ 1, 2009 ಜಾರಿಗೆ ಬರುವಂತೆ ಬಹರೇನ್ ಈ ಕಫಾಲಾ ಪದ್ಧತಿಯನ್ನು ರದ್ದು ಮಾಡ್ತು. ಅಲ್ಲಿ ಅವರು ಲೇಬರ್ ಮಾರ್ಕೆಟ್ ರೆಗ್ಯುಲೇಟರಿ ಲಾನ ಜಾರಿಗೆ ತಂದರು. ಈ ಕಾನೂನು ಬಹರೇನ್ನಲ್ಲಿನ ಕಾರ್ಮಿಕರಿಗೆ ಕೆಲಸ ಬದಲಿಸುವ ಹಕ್ಕನ್ನು ಕೊಡ್ತು. ಹಾಗೆ ಉದ್ಯೋಗದಾತರಿಗೆ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಂಪನಿಲಿ ಕೆಲಸ ಬಿಡೋದಕ್ಕೂ ಮುನ್ನ 3 ತಿಂಗಳ ನೋಟಿಸ್ ಪೀರಿಯಡನ್ನು ಕಡ್ಡಾಯ ಮಾಡಲಾಯಿತು. ಸ್ನೇಹಿತರೆ, ಈ ಅರಬ್ ಕಾನೂನುಗಳೇ ಇಸ್ರೇಲಲ್ಲಿ ಕೂಡ ಇದ್ವು. ಅದನ್ನು ಅವರು ಬೈಂಡಿಂಗ್ ಸಿಸ್ಟಮ್ ಅಂತ ಕರೀತಾ ಇದ್ರು. ಆದರೆ 2006 ಅಂದರೆ ಬಹರೇನ್ಗೂ ಮೊದಲೇ ಇಸ್ರೇಲಿನ ಸುಪ್ರೀಂ ಕೋರ್ಟ್ ಆ ಕಾನೂನನ್ನು ರದ್ದು ಮಾಡೋದಕ್ಕೆ ಹೇಳ್ತು. ಅಲ್ಲೂ ಕಾರ್ಮಿಕರನ್ನ ಗುಲಾಮರ ಥರ ನಡೆಸ್ಕೊಳ್ಳೋ ಪದ್ಧತಿ ರದ್ದಾಯಿತು. ಇನ್ನು ಈಗ ಸೌದಿ ಅರೇಬಿಯಾ ಕೂಡ ಈ ಕಫಾಲಾ ಕಾನೂನನ್ನು ರದ್ದು ಮಾಡ್ತಾ ಇದೆ. ಇದು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇರೋ ಸರಿಸುಮಾರು 13 ಮಿಲಿಯನ್ಗೂ ಅಧಿಕ ಮಂದಿ ಸಣ್ಣ ಸ್ವಾತಂತ್ರ್ಯದ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಆದರೆ ಕತಾರ್, ಕುವೈತ್, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಈ ಕಾನೂನಿನಿಂದ ಇನ್ನೂ ಹೊರಬಂದಿಲ್ಲ. ಗೆಳೆಯರೆ, ಸೌದಿ ಅರೇಬಿಯಾದಲ್ಲಿ ವಲಸೆ ಕಾರ್ಮಿಕರ ಸಂಖ್ಯೆ ಆ ದೇಶದ ಒಟ್ಟು ಜನಸಂಖ್ಯೆಯ ಪೈಕಿ 42%ನಷ್ಟಿದೆ. ಅಲ್ಲಿ ಬಾಂಗ್ಲಾದೇಶಿಯರಿದ್ದಾರೆ, ಭಾರತೀಯರಿದ್ದಾರೆ, ಪಾಕಿಗಳು, ಶ್ರೀಲಂಕಾದವರು, ನೇಪಾಳಿಗಳು. ಅಷ್ಟೇ ಯಾಕೆ, ಆಫ್ರಿಕಾ ದೇಶಗಳ ಸಾಕಷ್ಟು ಮಂದಿ ಕೂಡ ಕೆಲಸಗಳನ್ನು ಹುಡುಕೊಂಡು ಹೋಗಿದ್ದಾರೆ. ಇಷ್ಟಾದರೂ ಕೂಡ ಯಾವುದೇ ದೇಶದ ಜನ ತಮ್ಮವರಿಗೆ ಆಗ್ತಾ ಇದ್ದ ಸಮಸ್ಯೆಗಳ ಬಗ್ಗೆ ಅಲ್ಲಿ ದನಿ ಎತ್ತಿರಲಿಲ್ಲ. ಆದರೆ ಬಾಂಗ್ಲಾದಲ್ಲಿ ಅಂಥದ್ದೊಂದು ಕೆಲಸ ಆಯಿತು. 1991ರಿಂದ 2019ರವರೆಗೆ ಸುಮಾರು 3 ಲಕ್ಷ ಬಾಂಗ್ಲಾದ ಮಹಿಳೆಯರು ಸೌದಿ ಅರೇಬಿಯಾಗೆ ಹೋಗಿದ್ದರು. ಅವರನ್ನು ಲೈಂಗಿಕವಾಗಿ ಶೋಷಣೆಗೀಡು ಮಾಡಲಾಗ್ತಾ ಇದೆ ಅಂತ ಬಾಂಗ್ಲಾದೇಶದಲ್ಲಿ ತೀವ್ರ ಪ್ರತಿಭಟನೆಗಳು ನಡೆದು ಅವರ ಮೇಲೆ ಹಲ್ಲೆಗಳಾಗ್ತಾ ಇವೆ ಅನ್ನೋ ಆರೋಪಗಳನ್ನು ಮಾಡಲಾಯಿತು. ಇದು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಗಮನ ಸೆಳೀತು. ಹೀಗಾಗಿ ಸೌದಿ ಅರೇಬಿಯಾದ ಮೇಲೆ ಆಮ್ನೆಸ್ಟಿ ಅಂಥ ಸಂಸ್ಥೆಗಳು ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿತು. ಜಾಗತಿಕ ಹೂಡಿಕೆಗಳನ್ನು, ಪ್ರವಾಸಿಗಳನ್ನು ಆಕರ್ಷಿಸೋದಕ್ಕೆ ಹೊರಟಿರುವ ಸೌದಿ ಅರೇಬಿಯಾ ಅಲ್ಲಿ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿಬೇಕಾಯಿತು. ಈಗ ಈ ಕಫಾಲಾ ಆ್ಯಕ್ಟ್ ಕೂಡ ಸೌದಿಯಲ್ಲಿ ರದ್ದಾಗಿದೆ. ಇನ್ನು ಮುಂದೆ ನೋಟಿಸ್ ಪೀರಿಯಡನ್ನು ಕೊಟ್ಟು ಯಾವುದೇ ಕೆಲಸಗಾರ ಮತ್ತೊಂದು ಸಂಸ್ಥೆಯನ್ನು ಸೇರುವ ಸ್ವಾತಂತ್ರ್ಯವನ್ನು ಪಡ್ಕೋತಾನೆ. ಹಾಗೆಯೇ ಸೌದಿ ಅರೇಬಿಯಾದಿಂದ ತಮ್ಮ ತಾಯ್ನಾಡಿಗೆ ಹೋಗೋದಕ್ಕೆ ಯಾವುದೇ ಎಕ್ಸಿಟ್ ವೀಸಾದ ಅಗತ್ಯ ಕೂಡ ಇನ್ನವರಿಗಿರೋದಿಲ್ಲ. ಇನ್ನು ಅದೇ ವ್ಯಕ್ತಿ ಮತ್ತೆ ಸೌದಿಗೆ ಕೆಲಸಕ್ಕಾಗಿ ಹೋಗಬೇಕು ಅಂದ್ಕೊಂಡಾಗ ಈ ಹಿಂದಿನ ಸ್ಪಾನ್ಸರನ್ನು ಬಿಟ್ಟು ಮತ್ತೊಬ್ಬರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಈ ಮೂಲಕ ಸೌದಿ ಅರೇಬಿಯಾ ತನ್ನ ಕಾರ್ಮಿಕರನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸ್ತಾ ಇದೆ.
ಗೆಳೆಯರೆ, ಸೌದಿಯಲ್ಲಿ ಯಾರು ಬೇಕಾದರೂ ಸರ್ಕಾರದ ಅನುಮತಿಯೊಂದಿಗೆ ಹೂಡಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಮೂಲಕ ಜಾಗತಿಕ ಇನ್ವೆಸ್ಟರ್ಗಳನ್ನು ತನ್ನ ದೇಶಕ್ಕೆ ಆಹ್ವಾನಿಸೋ ದೊಡ್ಡ ಪ್ರಯತ್ನವನ್ನು ಸಲ್ಮಾನ್ನಲ್ಲಿ ಮಾಡ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಲ್ಲಿ ಹೆಚ್ಚಾಗಿದೆ. ಅಲ್ಲಿಗೆ ವಿದೇಶಿ ಕಂಪನಿಗಳು ಬರಬೇಕು ಅಂದರೆ ಕಾರ್ಮಿಕ ಕಾನೂನುಗಳು ಕೂಡ ಸರಳ ಮತ್ತು ಪಾರದರ್ಶಕವಾಗಿರಬೇಕು ಮತ್ತು ಕಾರ್ಮಿಕ ಸ್ನೇಹಿಯಾಗಿ ಕೂಡ ಇರಬೇಕು. ಅಲ್ಲಿ ಬರೀ ಬ್ಲೂ ಕಾಲರ್ಡ್ ಜಾಬ್ ಮಾತ್ರ ಅಲ್ಲ, ಇನ್ನು ಮುಂದೆ ವೈಟ್ ಕಾಲರ್ಡ್ ಜಾಬುಗಳು ಕೂಡ ಶುರುವಾಗುತ್ತವೆ. ಆಗ ಈ 7ನೇ ಶತಮಾನದ ಗುಲಾಮಗಿರಿಯ ಕಾನೂನುಗಳು ನಡೆಯೋದಿಲ್ಲ. ಹೀಗಾಗಿ ಸೌದಿ ಬದಲಾಗ್ತಾ ಇದೆ. ಪಶ್ಚಿಮದ ಕಂಪನಿಗಳನ್ನು, ಹೂಡಿಕೆಗಳನ್ನು ಆಕರ್ಷಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದೆ. ಸೌದಿ ಬದಲಾಗೋ ಹಾಗೇ ಅಲ್ಲಿನ ಎಲ್ಲ ಅರಬ್ ದೇಶಗಳು ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳಿ, ಕಾರ್ಮಿಕರನ್ನು ಮನುಷ್ಯರ ಥರ ನೋಡೋ ಸದ್ಬುದ್ಧಿಯನ್ನು ಅವರು ಕೂಡ ಬೆಳೆಸ್ಕೊಳ್ಳಿ ಅಂತ ಹಾರೈಸೋಣ. ಇದು ಗೆಳೆಯರೆ ಸೌದಿಯ ಒಂದಷ್ಟು ಬೆಳವಣಿಗೆಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.